Shall I start, children? Shelly bag. Children love to keep pets, puppies, kittens and parrots make good pets. ಮಕ್ಕಳಿಗೆಲ್ಲ ಮಕ್ಕಳು ಈ ಪಪ್ಪೀಸು ನಾಯಿ ಮರಿಗಳು, ಕಿಟನ್ಸ್ ಅಂದರೆ ಬೆಕ್ಕಿನ ಮರಿಗಳು, ಪ್ಯಾರೆಟ್ಸ್ ಗಿಳಿಗಳು ಇವುಗಳನ್ನೆಲ್ಲ ಹೆಚ್ಚು ಮುದ್ದಾಗಿ ನೀವು ಸಾಕ್ತೀರಾ, ಅವುಗಳನ್ನ ಹೆಚ್ಚು ಪ್ರೀತಿ ಮಾಡ್ತೀರಾ. ಸೊ ರೀಡ್ ದಿ ಸ್ಟೋರಿ ಅಬೌಟ್ ಎ ಪೆಟ್ ಟಾರ್ಟಾಯ್ಸ್. ಇಲ್ಲಿ ಒಂದು ಪೆಟ್ ಟಾರ್ಟಾಯ್ಸ್ ಬಗ್ಗೆ ಒಂದು ಸ್ಟೋರಿ ಇದೆ, ಅದನ್ನು ನಾವು ಓದೋಣ. Shelly Back was a tortoise. He was a very big one too, and Mary and Jack were proud of him. They always put him to bed in a box. Each autumn and he slept throughout winter. Mary had made him a little blanket with his name on it, Shelly Back, and she carefully covered him up with it. In spring, he always woke up and crawled round his box. Then the children took him out and put him in the garden. He enjoyed playing with the children in the warm spring sunshine. One day, Daddy was very angry with Shelly Back. "Your tortoise has eaten all my young pansy plants," said Daddy angrily. "It's too bad." Shelly Back was a tortoise. Shelly Back ಅಂದರೆ ಮಕ್ಕಳೇ ಅದು ಒಂದು ಆಮೆಯ ಹೆಸರು. Shelly Back was a tortoise, ಒಂದು ಆಮೆ ಆಗಿತ್ತು. He was a very big one too. ಅದು he was a very big one too, ಎಲ್ಲದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡದಾಗಿತ್ತು. And Mary and Jack were proud of him. ಮೇರಿ ಆ್ಯಂಡ್ ಜಾಕ್ ಇವರಿಬ್ಬರು ಅಕ್ಕ ತಮ್ಮ. ಮೇರಿ ಆ್ಯಂಡ್ ಜಾಕ್ ವರ್ ಪ್ರೌಡ್ ಆಫ್ ಹಿಮ್, ಅದ್ರ ಬಗ್ಗೆ ಅವ್ರಿಗೆ ತುಂಬ ಹೆಮ್ಮೆ ಇತ್ತು. ಶೆಲ್ಲಿ ಬ್ಯಾಕ್ ಬಗ್ಗೆ ಅವ್ರಿಗೆ ತುಂಬ ಪ್ರೌಡ್ ಇತ್ತು. ಪ್ರೌಡ್ ಅಂದರೆ ಹೆಮ್ಮೆ, ಓ ನಮ್ಮ ಹತ್ರ ಶೆಲ್ಲಿ ಬ್ಯಾಕ್ ಇದೆ ಅನ್ನುವಂತಹ ಒಂದು ಹೆಮ್ಮೆ ಇತ್ತು. ದೇ ಆಲ್ವೇಸ್ ಪುಟ್ ಹಿಮ್ ಟು ಬೆಡ್ ಇನ್ ಎ ಬಾಕ್ಸ್. ಅವ್ರು ಯಾವಾಗಲೂ ಒಂದು ಅದಕ್ಕಾಗಿಯೇ ಒಂದು ಬೆಡ್ಡನ್ನು ಹಾಕಿದ್ರು. ಆ ಬೆಡ್ ಥರ ಒಂದು ಬಾಕ್ಸನ್ನು ಮಾಡಿ ಅದರಲ್ಲಿ ಅದನ್ನು ಈಚ್ ಅಟಮನ್ ಅಂದರೆ ಚಳಿಗಾಲ ಬೀಸುವಾಗ, ಆ್ಯಂಡ್ ಹಿ ಸ್ಲೆಪ್ಟ್ ಥ್ರೂಔಟ್ ವಿಂಟರ್ ಸೀಸನ್ ಅಂದರೆ ಚಳಿಗಾಲ ಬಂದಾಗ ಅದನ್ನು ಆ ಬಾಕ್ಸ್ ಒಳಗಡೆ ಮಲಗಿಸ್ತಾಯಿದ್ರು ಮತ್ತು ಅದನ್ನು ಕೀಪ್ ಮಾಡ್ತಾಯಿದ್ರು, ಕಾಪಾಡ್ತಾಯಿದ್ರು. ದೇ ಆಲ್ವೇಸ್ ಪುಟ್ ಹಿಮ್ ಟು ಬೆಡ್ ಇನ್ ಎ ಬಾಕ್ಸಲ್ಲಿ ಒಂದು ಬೆಡ್ ಥರ ಮಾಡಿ ಅದ್ರ ಒಳಗಡೆ ಈ ಸ್ಲೀಪ್ ಥ್ರೂಔಟ್ ವಿಂಟರ್ ಸೀಸನ್ ಬಂದಾಗ ಅದ್ರ ಒಳಗಡೆ ಅದನ್ನು ಹಾಕಿ ಮುಚ್ಚಿಡ್ತಾಯಿದ್ರು, ಅದನ್ನು ಮಲಗಿಸ್ತಾಯಿದ್ರು. ಮೇರಿ ಹ್ಯಾಡ್ ಮೇಡ್ ಹಿಮ್ ಎ ಲಿಟಲ್ ಬ್ಲ್ಯಾಂಕೆಟ್ ವಿತ್ ಹೀಸ್ ನೇಮ್ ಆನ್ ಇಟ್, ಶೆಲ್ಲಿ ಬ್ಯಾಕ್. ಅಷ್ಟೇ ಅಲ್ಲದೆ ಮೇರಿ ಚಿಕ್ಕ ಹುಡುಗಿ, ಶಿ ಮೇಡ್ ಹಿಮ್ ಎ ಲಿಟಲ್ ಬ್ಲ್ಯಾಂಕೆಟ್, ಅದಕ್ಕೆ ಒಂದು ಸಪ್ರೇಟ್ ಬಾಕ್ಸಲ್ಲಿ ಬೆಡ್ ಥರ ಮಾಡಿರೋದು ಅಲ್ಲದೆ ಮೇರಿ ಹ್ಯಾಡ್ ಮೇಡ್ ಹಿಮ್ ಎ ಲಿಟಲ್ ಬ್ಲ್ಯಾಂಕೆಟ್, ಒಂದು ಚಿಕ್ಕ ಬ್ಲ್ಯಾಂಕೆಟನ್ನು ಕೂಡ ಅವಳು ಮಾಡ್ತಾಳೆ. ಬ್ಲ್ಯಾಂಕೆಟ್ ಅಂದರೆ ಕಂಬಳಿ, ನಾವು ಒದ್ಕೊಳ್ತೀವಲ್ವಾ ಬೆಡ್ಶೀಟು, ಅದನ್ನು ಬ್ಲ್ಯಾಂಕೆಟ್ ಅಂತ ಕರಿತೀವಿ, ಕಂಬಳಿನ. ಸೊ ಅದಕ್ಕೋಸ್ಕರನೇ ಅದ್ರ ಸೈಜ್ಗೆ ತಕ್ಕ ಹಾಗೆ ಒಂದು ಲಿಟಲ್ ಬ್ಲ್ಯಾಂಕೆಟ್, ಒಂದು ಚಿಕ್ಕ ಕಂಬಳಿಯನ್ನು ಹೊದ್ಕೊಳ್ಳಿಕ್ಕೆ, ಟಾರ್ಟಾಯ್ಸ್ಗೆ ಹೊದ್ಕೊಳ್ಳಿಕ್ಕೆ ಅವಳು ಮಾಡ್ತಾಳೆ. ಮೇರಿ ಹ್ಯಾಡ್ ಮೇಡ್ ಹಿಮ್ ಎ ಲಿಟಲ್ ಬ್ಲ್ಯಾಂಕೆಟ್ ವಿತ್ ಹಿಸ್ ನೇಮ್ ಆನ್ ಇಟ್. ಆ ಬ್ಲ್ಯಾಂಕೆಟ್ ಮೇಲೆ ಅದರ ಹೆಸರನ್ನು ಕೂಡ ಬರೀತಾಳೆ, ಶೆಲ್ಲಿ ಬ್ಯಾಕ್ ಅಂತ. ಇದು ಶೆಲ್ಲಿ ಬ್ಯಾಕ್ ಬ್ಲ್ಯಾಂಕೆಟ್ ಅಂತ ಗೊತ್ತಾಗಲಿ ಅಂತ ಹೇಳಿ ಶಿ ಮೇಡ್ ಹಿಮ್ ಎ ಲಿಟಲ್ ಬ್ಲ್ಯಾಂಕೆಟ್ ವಿತ್ ಹಿಸ್ ನೇಮ್ ಆನ್ ಇಟ್, ಶೆಲ್ಲಿ ಬ್ಯಾಕ್. ಅವಳು ಒಂದು ಬ್ಲ್ಯಾಂಕೆಟನ್ನು ತಯಾರಿಸಿ ಅದರ ಮೇಲೆ ಶೆಲ್ಲಿ ಬ್ಯಾಕ್ ಅಂತ ಬರೀತಾಳೆ. ಆ್ಯಂಡ್ ಶಿ ಕೇರ್ಫುಲಿ ಕವರ್ಡ್ ಹಿಮ್ ಅಪ್ ವಿತ್ ಇಟ್. ಅಷ್ಟೇ ಅಲ್ಲದೆ ಶಿ ಕವರ್ಡ್ ಕೇರ್ಫುಲಿ ಹಿಮ್ ಅಪ್ ಇಟ್ ವಿತ್ ಇಟ್. ಅದ್ರ ಒಳಗಡೆ ಆ ಬ್ಲ್ಯಾಂಕೆಟ್ನ ಟಾರ್ಟಾಯ್ಸ್ಗೆ ಸರಿಯಾಗಿ ಸುತ್ತಿ ಕವರ್ಡ್ ಮಾಡಿ ಅದನ್ನು ಮಲಗಿಸ್ತಾಳೆ. ಇನ್ ಸ್ಪ್ರಿಂಗ್ ಸೀಸನ್ he always woke up. ಆ ಟಾರ್ಟಾಯ್ಸು ಸ್ಪ್ರಿಂಗ್ ಸೀಸನಲ್ಲಿ, ವಿಂಟರ್ ಸೀಸನ್ ಅಲ್ಲಿ ಅದು ಬಾಕ್ಸಲ್ಲಿರುವಂತಹ ಬೆಡ್ ಒಳಗಡೆ ಇರ್ತಿತ್ತು. ಇನ್ ಸ್ಪ್ರಿಂಗ್ ಸೀಸನ್ ಹಿ ಆಲ್ವೇಸ್ ವೋಕ್ ಅಪ್, ಅದು
ಹೊರಗಡೆ ಓಡಾಡ್ತಾ ಇತ್ತು. ಆ್ಯಂಡ್ ಕ್ರಾವಲ್ಡ್ ರೌಂಡ್ ಹಿಸ್ ಬಾಕ್ಸ್ ಸುತ್ತಲೂ ಅದು ತೆವಳ್ಕೊಂಡು ಕ್ರಾವಲ್ಡ್ ಮೀನ್ಸ್ ತೆವಳೋದು. ಇನ್ ಸ್ಪ್ರಿಂಗ್ ಸೀಸನ್ ಹಿ ಆಲ್ವೇಸ್ ವೋಕ್ ಅಪ್, ಸ್ಪ್ರಿಂಗ್ ಸೀಸನಲ್ಲಿ ಅದು ನಡೆದಾಡ್ತಾ ಇತ್ತು. ಆ್ಯಂಡ್ ಕ್ರಾವಲ್ಡ್ ಅರೌಂಡ್ ಹಿಸ್ ಬಾಕ್ಸ್, ಅದರ ಬಾಕ್ಸ್ ಸುತ್ತಲೂ, ಅದನ್ನು ಯಾವುದ್ರ ಬಾಕ್ಸ್ ಒಳಗಡೆ ಮಲಗಿಸ್ತಾ ಇದ್ರು, ಆ ಬಾಕ್ಸ್ ಸುತ್ತಲೂ ಅದು ಓಡಾಡ್ತಾ ಇತ್ತು. ಕ್ರಾವಲ್ಡ್ ಮೀನ್ಸ್ ತೆವಳ್ಕೊಂಡು ಹೋಗ್ತಾ ಇತ್ತು. ದೆನ್ ದ ಚಿಲ್ಡ್ರನ್ ಟುಕ್ ಹಿಮ್ ಔಟ್, ಅದಾದಮೇಲೆ ಅದು ಓಡಾಡ್ತಾ ಇರೋದನ್ನ ನೋಡಿ ಆ ಮಕ್ಕಳು ಅದನ್ನು ಹೊರಗಡೆ ಕರ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಪುಟ್ ಹಿಮ್ ಇನ್ ದ ಗಾರ್ಡನ್, ಮತ್ತು ಆ ಶೆಲ್ಲಿ ಬ್ಯಾಕನ್ನು ಅಂದರೆ ಟಾರ್ಟೈಸನ್ನು ಅವರು ಗಾರ್ಡನ್ನಲ್ಲಿ ಆಟ ಆಡಲಿಕ್ಕೆ ಅಂದರೆ ತೋಟದಲ್ಲಿ ಆಟ ಆಡಲಿಕ್ಕೆ ಬಿಡ್ತಾಯಿದ್ರು. ಆ್ಯಂಡ್ ಪುಟ್ ಹಿಮ್ ಇನ್ ದ ಗಾರ್ಡನಲ್ಲಿ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡ್ತಾಯಿದ್ರು. ಹಿ ಎಂಜಾಯ್ಡ್ ಪ್ಲೇಯಿಂಗ್ ವಿತ್ ದ ಚಿಲ್ಡ್ರನ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಸನ್ಶೈನ್. ಸ್ಪ್ರಿಂಗ್ ಸೀಸನ್ ಅಂದರೆ ವಸಂತ ಕಾಲ. ಈ ವಸಂತ ಕಾಲದಲ್ಲಿ ಬೀಳುವಂತಹ ಸೂರ್ಯನ ಕಿರಣಗಳಲ್ಲಿ ಆಟ ಆಡಲಿಕ್ಕೆ ಅದು ತುಂಬ ಖುಷಿ ಪಡ್ತಾ ಇತ್ತು. ಹಿ ಎಂಜಾಯ್ಡ್ ಪ್ಲೇಯಿಂಗ್ ವಿತ್ ದ ಚಿಲ್ಡ್ರನ್, ಅದು ಮಕ್ಕಳ ಜೊತೆ ಆಟ ಆಡಲಿಕ್ಕೆ ತುಂಬ ಖುಷಿ ಪಡ್ತಾ ಇತ್ತು. ಇನ್ ದ ವಾರ್ಮ್ ಸ್ಪ್ರಿಂಗ್ ಶೈನ್, ಆ ವಸಂತ ಕಾಲದ ಸೂರ್ಯನ ಬೆಳಕಿನಲ್ಲಿ, ಸೂರ್ಯನ ಕಿರಣದಲ್ಲಿ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಅದು ತುಂಬ ಖುಷಿ ಪಡ್ತಾ ಇತ್ತು ಟಾರ್ಟೈಸ್. ಒಂದಿನ ಡ್ಯಾಡಿ ವಾಸ್ ವೆರಿ ಆ್ಯಂಗ್ರಿ ವಿತ್ ಶೆಲ್ಲಿ ಬ್ಯಾಕ್ ಬಗ್ಗೆ ಅದಕ್ಕೆ ತುಂಬ ಮೇರಿ ಜಾಕ್ ಅವರ ಫಾದರ್ಗೆ ತುಂಬ ಕೋಪ ಬರುತ್ತೆ. ಒನ್ ಡೇ ಡ್ಯಾಡಿ ವಾಸ್ ವೆರಿ ಆ್ಯಂಗ್ರಿ ಮೀನ್ಸ್ ಕೋಪ, ವಿತ್ ಶೆಲ್ಲಿ ಬ್ಯಾಕ್ನ ಮೇಲೆ ಮೇರಿ ಜಾಕ್ ಅವ್ರ ಫಾದರ್ಗೆ ತುಂಬ ಕೋಪ ಬರುತ್ತೆ. ಯಾಕೆ ಕೋಪ ಮಾಡ್ಕೋತಾರೆ ನೋಡೋಣ. ಯುವರ್ ಟಾರ್ಟೈಸ್ ಹ್ಯಾಸ್ ಈಟನ್ ಆಲ್ ಮೈ ಯಂಗ್ ಫ್ಯಾನ್ಸಿ ಪ್ಲ್ಯಾಂಟ್ಸ್, ನಿಮ್ಮ ಟಾರ್ಟೈಸು ನನ್ನ ಎಲ್ಲ ಚಿಕ್ಕ ಗಿಡಗಳನ್ನೆಲ್ಲ ಅದು ತಿನ್ಕೊಂಡಿದೆ. ಸೆಡ್ ಡ್ಯಾಡಿ ಆ್ಯಂಗ್ರಿಲಿ, ಕೋಪದಿಂದ ಹೇಳ್ತಾರೆ. ಯುವರ್ ಟಾರ್ಟೈಸ್ ಹ್ಯಾಸ್ ಈಟನ್ ಆಲ್ ಮೈ ಯಂಗ್ ಫ್ಯಾನ್ಸಿ ಪ್ಲ್ಯಾಂಟ್ಸ್, ನನ್ನ ಎಲ್ಲ ಚಿಕ್ಕ ಫ್ಯಾನ್ಸಿ ಪ್ಲ್ಯಾಂಟ್ಸನ್ನೆಲ್ಲ ನಿನ್ನ ಟಾರ್ಟೈಸು ತಿನ್ಕೊಬಿಟ್ಟಿದೆ ಅಂತ ಹೇಳಿ ಡ್ಯಾಡಿ ಸೆಡ್ ಆ್ಯಂಗ್ರಿಲಿ, ಕೋಪದಿಂದ ಹೇಳ್ತಾರೆ. ಇಟ್ಸ್ ಟೂ ಬ್ಯಾಡ್, ಇದು ತುಂಬ ತಪ್ಪು, ಇದು ಸರಿ ಇರಲ್ಲ ಅಂತ ಹೇಳಿ ಮೇರಿ ಜಾಕ್ ಫಾದರು ಹೇಳ್ತಾರೆ. ದೆನ್ ಒನ್ ಡೇ ಡ್ಯಾಡಿ ವಾಸ್ ಆ್ಯಂಗ್ರಿ ಸ್ಟಿಲ್, ಶೆಲ್ಲಿ ಬ್ಯಾಕ್ ಹ್ಯಾಡ್ ಈಟನ್ ಹಿಸ್ ಕ್ಯಾಬೇಜ್. ಇನ್ನೊಂದು ದಿನ ಅವ್ರಿಗೆ ತುಂಬ ಕೋಪ ಬರುತ್ತೆ ಮೇರಿ ಜಾಕ್ ಅವ್ರ ತಂದೆಗೆ. ಶೆಲ್ಲಿ ಬ್ಯಾಕ್ ಹ್ಯಾಡ್ ಈಟನ್ ಹಿಸ್ ನ್ಯೂ ಕ್ಯಾಬೇಜ್ ಅಂದರೆ ಎಲೆಕೋಸು, ಆ ಎಲೆಕೋಸನ್ನು ತಿನ್ಕೊಬಿಟ್ಟಿದೆ ಅಂತ ಹೇಳಿ ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ನೌ ಲುಕ್ ಹಿಯರ್ ಚಿಲ್ಡ್ರನ್, ಮಕ್ಕಳೇ ಇಲ್ಲಿ ನೋಡಿ, ನಿಮ್ಮ ಟಾರ್ಟೈಸ್ ಹ್ಯಾಡ್ ಈಟನ್ ಈಸ್ ನ್ಯೂ ಕ್ಯಾಬೇಜ್, ಹೊಸದಾಗಿರುವಂತಹ ಈ ಎಲೆಕೋಸನ್ನು ಕ್ಯಾಬೇಜಸ್ಸನ್ನೆಲ್ಲ ಇದು ತಿನ್ಕೊಬಿಟ್ಟಿದೆ. ನೌ ಲುಕ್ ಹಿಯರ್, ನೋಡಿ ಮಕ್ಕಳೇ ಅಂತ ಹೇಳ್ತಾರೆ. ಡ್ಯಾಡಿ ಸೆಡ್ ಆ್ಯಂಗ್ರಿಲಿ, ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಶೆಲ್ಲಿ ಬ್ಯಾಕ್ ಸ್ಪಾಯ್ಲ್ ದ ಗಾರ್ಡನ್ ಲೈಕ್ ದಿಸ್, ನಾನು ಈ ಶೆಲ್ಲಿ ಬ್ಯಾಕ್ನನ್ನು ಗಾರ್ಡನಲ್ಲಿ ಆಟ ಆಡಲಿಕ್ಕೆ ಬಿಡಲ್ಲ. ಇದು ನಮ್ಮ ಚಿಕ್ಕ ಪ್ಲ್ಯಾಂಟ್ಸನ್ನು, ಸಸ್ಯಗಳನ್ನೆಲ್ಲ, ಅಲ್ಲಿರೋ ಗಿಡಗಳನ್ನೆಲ್ಲ ತಿಂದ್ಕೊಡುತ್ತೆ. ಮತ್ತು ಅಲ್ಲಿರುವಂಥ ಕ್ಯಾಬೇಜಸ್, ಹೊಸದಾಗಿ ಬೆಳೆದಿರುವಂತಹ ಕ್ಯಾಬೇಜಸ್ಸನ್ನೆಲ್ಲ ತಿನ್ನುತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಶೆಲ್ಲಿ ಬ್ಯಾಕ್ ಸ್ಪಾಯ್ಲ್ ದ ಗಾರ್ಡನ್ ಲೈಕ್ ದಿಸ್, ಈ ರೀತಿ ಹಾಳು ಮಾಡಲಿಕ್ಕೆ ನಾನು ಬಿಡಲ್ಲ, ನಿಮ್ಮ ಶೆಲ್ಲಿ ಬ್ಯಾಕನ್ನು ನಾನು ಗಾರ್ಡನಲ್ಲಿ ಆಟ ಆಡ್ಲಿಕ್ಕೆ ಬಿಡಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಶೆಲ್ಲಿ ಬ್ಯಾಕ್ ಸ್ಪಾಯ್ಲ್ ದ ಗಾರ್ಡನ್ ಲೈಕ್ ದಿಸ್, ಈ ರೀತಿ ಹಾಳಾಗಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ಗಿವ್ ಹಿಮ್ ಅವೇ, ಇದನ್ನು ಎಲ್ಲಾದರೂ ದೂರ ತಗೊಂಡು ಹೋಗ್ಬಿಡಿ. ಯು ಹ್ಯಾವ್ ಟು ಗಿವ್ ಹಿಮ್ ಅವೇ, ಇದನ್ನು ಎಲ್ಲಾದರೂ ದೂರ ತಗೊಂಡೋಗಿ, ಈ ಗಾರ್ಡನಲ್ಲಿ ಬಿಡಬೇಡಿ ಅಂತ ಡ್ಯಾಡಿ ಸೆಡ್ ಆ್ಯಂಗ್ರಿಲಿ, ತುಂಬ ಕೋಪದಿಂದ ಹೇಳ್ತಾರೆ. ಮೇರಿ ಆ್ಯಂಡ್ ಜಾಕ್ ವರ್ ವೆರಿ ಅನ್ಹ್ಯಾಪಿ, ಮೇರಿ ಮತ್ತು ಜಾಕ್ ಇಬ್ಬರಿಗೂ ತುಂಬ ದುಃಖ ಆಗುತ್ತೆ. ವರ್ ಅನ್ಹ್ಯಾಪಿ, ಹ್ಯಾಪಿ ಆಪೋಸಿಟ್ ವರ್ಡ್ ಅನ್ಹ್ಯಾಪಿ, ತುಂಬ ದುಃಖ ಆಗುತ್ತೆ. ದೆ ವೆಂಟ್ ಔಟ್ ಇನ್ ಟು ದ ಗಾರ್ಡನ್ ಆ್ಯಂಡ್ ಲುಕ್ಡ್ ಅಟ್ ದ ಟಾರ್ಟೈಸ್, ಅವರು ವೆಂಟ್ ಔಟ್ ಇನ್ ಟು ದ ಗಾರ್ಡನಿಂದ ಅದನ್ನು ಹೊರಗಡೆ ತಗೊಂಡು ಹೋಗ್ತಾರೆ. ಆ್ಯಂಡ್ ಲುಕ್ ಅಟ್ ದ ಟಾರ್ಟೈಸ್, ಹೊರಗಡೆ ತಗೊಂಡೋಗಿ ಬಿಟ್ಬಿಟ್ಟು ಆ ಟಾರ್ಟೈಸನ್ನು ನೋಡ್ತಾರೆ. ಮೇರಿ ಬೆಂಟ್ ಡೌನ್ ಟು ಪ್ಯಾಟ್ ದ ಟಾರ್ಟೈಸ್ ಆನ್ ದ ಹೆಡ್
ಲುಕ್ ಜಾಕ್, she said, he has a little hole in his shell. ಅವಳು ಒಂದು ಹೋಲನ್ನು ಮಾಡ್ತಾಳೆ, ಅದನ್ನು ನೋಡ್ಕೊಳ್ಳಿಕ್ಕಾಗಿಯೇ ಒಂದು ಹೋಲನ್ನು ಮಾಡ್ತಾಳೆ. ಅದು ಶೆಲ್ಲಿ ಬ್ಯಾಕ್ ಏನು ಮಾಡುತ್ತೆ ಏನು ಮಾಡಲ್ಲ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ಅವಳು ಒಂದು ಹೋಲನ್ನು ಮಾಡ್ತಾಳೆ, ಚಿಕ್ಕ ಹೋಲನ್ನು. ವಿ ವಿಲ್ ಥ್ರೆಡ್ ಇಟ್, ನಾವು ಇದನ್ನು ಹಗ್ಗದಿಂದ ಕಟ್ಟಾಕೋಣ. ವಿತ್ ಎ ಲಾಂಗ್ ಪೀಸ್ ಆಫ್ ಸ್ಟ್ರಿಂಗ್ ಆ್ಯಂಡ್ ಟೈ ದ ಅದರ್ ಎಂಡ್ ಟು ಎ ಪೋಸ್ಟ್. Then he can move around the garden but can't eat daddy's cabbages. ಆದರೆ ಯಾರು ಇದನ್ನು ನಾವು ಎಲ್ಲಿ ಬಿಡೋದು ಬೇಡ. Then he can move around the garden but can't eat daddy's cabbage ಅಂತ ಹೇಳ್ತಾಳೆ. ಸೊ ದೇ ಟೈಡ್ ದ ಟಾರ್ಟೈಸ್ ಟು ಎ ಪೋಸ್ಟ್. ಅವರು ಒಂದು ಕಡೆ ಟಾರ್ಟೈಸನ್ನು ಹಗ್ಗದಿಂದ ಕಟ್ಟಾಕಿದ್ದಾರೆ. ಶೆಲ್ಲಿ ಬ್ಯಾಕ್ ವಾಸ್ ಕ್ವೈಟ್ ಹ್ಯಾಪಿ. ಅದಕ್ಕೆ ಈಗ ಸುಮ್ಮನೆ ಯಾವುದೇ ಖುಷಿ ಇಲ್ಲದೆ ಸುಮ್ಮನೆ ಇದೆ. ಬಟ್ ಡ್ಯಾಡಿ ವಾಸ್ ನಾಟ್, ಡ್ಯಾಡಿಗೆ ಖುಷಿ ಆಗ್ತಾ ಇಲ್ಲ. he kept saying that tortoise was still eating his cabbages. ಆದರೆ ಡ್ಯಾಡಿ ಹೇಳ್ತಾ ಇದ್ದಾರೆ ಇದು ನನ್ನ ಕ್ಯಾಬೇಜನ್ನೆಲ್ಲ ತಿಂತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. 2 or 3 ಗೋ ಎವ್ರಿ ಡೇ, 2-3 ದಿನಕ್ಕೆ ತಿಂತಾನೇ ಇದೆ ಅಂತ ಹೇಳ್ತಾ ಇದ್ದಾರೆ. He said, every morning when I go to look at my cabbages, a few are gone. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ನೋಡುವಷ್ಟರ ಒಳಗಡೆ ಕ್ಯಾಬೇಜಸ್ಸಲ್ಲಿ ಕೆಲವಷ್ಟೇ ಇರ್ತವೆ, ಇನ್ನು ಕೆಲವನ್ನೆಲ್ಲ ತಿನ್ಕೊಂಡು ಬಿಟ್ಟಿರುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ ಡ್ಯಾಡಿ. ಮೇರಿ ಆ್ಯಂಡ್ ಜಾಕ್ ಡಿಡ್ ನಾಟ್ ನೌ ವಾಟ್ ಟು ಡೂ. ಮೇರಿ ಜಾಕ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದೇ ಟೈಡ್ ಅಪ್ ಶೆಲ್ಲಿ ಬ್ಯಾಕ್ ಮೋರ್ ಟೈಟ್ಲಿ. ಅವ್ರು ಇನ್ನೂ ಟೈಟಾಗಿ ಅದನ್ನು ಕಟ್ಟಾಕಿದ್ರು. ಬಟ್ ದ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಟೂ ಮೋರ್ ಆಫ್ ಡ್ಯಾಡೀಸ್ ಬೆಸ್ಟ್ ಕ್ಯಾಬೇಜಸ್ ವರ್ ಗಾನ್. ಅವರು ಈ ಟಾರ್ಟೈಸನ್ನು ಅಂದರೆ ಆಮೆನ ದಾರದಿಂದ ಕಟ್ಟಾಕಿದ್ದಾರೆ, ಆದರೂ ಕೂಡ ಅದು ತಿಂದೇ ಇಲ್ಲ, ಅದು ಕ್ಯಾಬೇಜಸನ್ನು ತಿಂದೇ ಇಲ್ಲ. ಆದ್ರೂ ದೇ ಟೈಡ್ ಅಪ್ ಶೆಲ್ಲಿ ಬ್ಯಾಕ್ ಮೋರ್ ಟೈಟ್ಲಿ. ತುಂಬ ಗಟ್ಟಿಯಾಗಿ ಕಟ್ಟಾಕಿದ್ದಾರೆ. ಬಟ್ ವೆರಿ ನೆಕ್ಸ್ಟ್ ಮಾರ್ನಿಂಗ್, ಆದರೆ ನೆಕ್ಸ್ಟ್ ಮಾರ್ನಿಂಗು ಕೂಡ 2 more ಆಫ್ ಡ್ಯಾಡೀಸ್ ಬೆಸ್ಟ್ ಕ್ಯಾಬೇಜಸ್ ವರ್ ಗಾನ್. 2ಕ್ಕಿಂತ ಜಾಸ್ತಿ ಕ್ಯಾಬೇಜಸ್ಸು ಕೂಡ ಅಲ್ಲಿ ಖಾಲಿಯಾಗಿದೆ, ಅಂದರೆ ಅಲ್ಲಿ ಯಾರೋ ತಿನ್ಕೊಂಡ್ಬಿಟ್ಟಿದ್ದಾರೆ. ಐ ಹ್ಯಾವ್ ಟೋಲ್ಡ್ ಓಲ್ಡ್ ಮಿಸ್ಟರ್ ಬ್ರೌನ್ he can have the tortoise. ನೋಡಿ ಅವ್ರು ಹೇಳ್ತಾ ಇದ್ದಾರೆ ಡ್ಯಾಡಿ ಸೆಡ್ ಅಟ್ ಬ್ರೇಕ್ಫಾಸ್ಟ್, ಐ ವಿಲ್ ಟೇಕ್ ಹಿಮ್ ಟುಮಾರೋ ನಾನು ಇದನ್ನು ತಗೊಂಡೋಗಿ ಬಿಟ್ಬಿಡ್ತೀನಿ. ದ ನೆಕ್ಸ್ಟ್ ಮಾರ್ನಿಂಗ್ ಡ್ಯಾಡಿ ಗಾಟ್ ಅಪ್ ಅಟ್ 6 o'clock. ಈಗ 6 ಗಂಟೆಗೆ ಎದ್ದೇಳಿದ್ದಾರೆ. ಹಿ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ವಿಂಡೋ ಕೋಂಬಿಂಗ್ ಹೀಸ್ ಹೇರ್. ಅವರು ಕಿಟಕಿ ಹತ್ರ ತಲೆ ಬಚ್ಕೋತಾ ಇದ್ದಾರೆ. ಕೋಂಬಿಂಗ್ ಹಿಸ್ ಹೇರ್ ವೆನ್ ಹೀ ಸಾ ಎ ಸ್ಮಾಲ್ ಬಾಯ್ ಕಮ್ಮಿಂಗ್ ಇನ್ ಕ್ವೈಟ್ಲಿ. ಅಂಥ ಸಂದರ್ಭದಲ್ಲಿ ಬೆಳಗ್ಗೆನೆ ಒಬ್ಬ ಚಿಕ್ಕ ಹುಡುಗ ಮೆಲ್ಲಿಗೆ ಕಮ್ಮಿಂಗ್ ಇನ್ ಕ್ವೈಟ್ಲಿ ಮೆಲ್ಲಿಗೆ ಅವನು ಒಳಗಡೆ ಬರ್ತಾ ಇದ್ದಾನೆ, ಗಾರ್ಡನ್ ಒಳಗಡೆನೆ. ಹೀಸ್ ಆಫ್ಟರ್ ಮೈ ಕ್ಯಾಬೇಜಸ್ ಥಾಟ್ ಡ್ಯಾಡಿ, ದ ಲಿಟಲ್ ಥೀಫ್, ಐ ವಿಲ್ ಸೂನ್ ಕ್ಯಾಚ್ ಹಿಮ್. ಆಗ ಡ್ಯಾಡಿಗೆ ಗೊತ್ತಾಗುತ್ತೆ ಹೀಸ್ ಆಫ್ಟರ್ ಮೈ ಕ್ಯಾಬೇಜಸ್, ಇವನು ನನ್ನ ಕ್ಯಾಬೇಜಸ್ನೆಲ್ಲ ಕಳ್ತಾ ಇದ್ದಿದ್ದು. ಥಾಟ್ ಡ್ಯಾಡಿಗೆ ಗೊತ್ತಾಗುತ್ತೆ. ದ ಲಿಟಲ್ ಥೀಫ್, ಈ ಚಿಕ್ಕ ಕಳ್ಳನನ್ನು ಐ ವಿಲ್ ಸೂನ್ ಕ್ಯಾಚ್ ಹಿಮ್, ನಾನು ಬೇಗ ಹಿಡ್ಕೋತೀನಿ. ಹಿ ರಶ್ಡ್ ಔಟ್ ಆಫ್ ದ ಹೌಸ್, ಅವನು ಮನೆ ಒಳಗಡೆ ಓಡೋಗ್ತಾ ಇದ್ದಾನೆ. ಬಟ್ ದ ಲಿಟಲ್ ಬಾಯ್ ಮನೆ ಒಳಗಡೆ ಹೋದಾಗ ದ ಲಿಟಲ್ ಬಾಯ್ ಸಾ ಹಿಮ್, ಅವನು ಲಿಟಲ್ ಬಾಯ್ ನೋಡ್ಕೊತಾನೆ. ಆ್ಯಂಡ್ ವಿತ್ ಹಿಸ್ ಹ್ಯಾಂಡ್ಸ್ ಫುಲ್ ಆಫ್ ಕ್ಯಾಬೇಜಸ್, ಅವನ ಕೈ ತುಂಬ ಕ್ಯಾಬೇಜಸ್ ಇರೋದನ್ನ ಡ್ಯಾಡಿ ನೋಡ್ತಾರೆ. ಹಿ ಟರ್ನ್ ಟು ರನ್, ಅವನು ಕ್ಯಾಬೇಜಸ್ಸನ್ನೆಲ್ಲ ಎತ್ಕೊಂಡು ಆ ಲಿಟಲ್ ಥೀಫು, ಚಿಕ್ಕ ಹುಡುಗ, ಚಿಕ್ಕ ಕಳ್ಳ ಕ್ಯಾಬೇಜಸ್ಸನ್ನೆಲ್ಲ ಎತ್ಕೊಂಡು ಅವನು ಓಡಲಿಕ್ಕೆ ಅವನು ಟ್ರೈ ಮಾಡ್ತಾನೆ. ವಾಟ್ ಡು ಯು ಥಿಂಕ್ ಹ್ಯಾಪನ್, ಏನಾಗುತ್ತೆ? ಮೊದಲೇ ಮೇರಿ ಮತ್ತು ಜಾಕು ಇವರಿಬ್ಬರೂ ಗಟ್ಟಿಯಾಗಿ
ಒಂದು ದಾರನ ಕಟ್ಟಾಕಿದ್ದಾರೆ, ಯಾವುದಕ್ಕೆ? ಟಾರ್ಟಾಯ್ಸ್ಗೆ. ಅಲ್ಲೇ ಅವನು ಆ ಚಿಕ್ಕ ಹುಡುಗ ಓಡೋಗ್ತಾ ಇದ್ದಾನೆ. ವಾಟ್ ಡು ಯು ಥಿಂಕ್ ಹ್ಯಾಪನ್? ದ ಬಾಯ್ ಡಿಡ್ ನಾಟ್ ಸಿ ದ ಸ್ಟ್ರಿಂಗ್ ದ ಟೈಡ್ ಅಪ್ ಶೆಲ್ಲಿ ಬ್ಯಾಕ್. ಅಲ್ಲಿ ಶೆಲ್ಲಿ ಬ್ಯಾಕನ್ನ ಆ ಶೆಲ್ಲಿ ಬ್ಯಾಕನ್ನು ಟೈಟಾಗಿ ಕಟ್ಟಾಕಿರೋದನ್ನ ಆ ಹುಡುಗ ನೋಡೋದೇ ಇಲ್ಲ. ದೆ ಡಿಡಂಟ್ ಸಿ ದ ಸ್ಟ್ರಿಂಗ್ ದಟ್ ಟೈಡ್ ಅಪ್ ಶೆಲ್ಲಿ ಬ್ಯಾಕ್. ಶೆಲ್ಲಿ ಬ್ಯಾಕ್ನಲ್ಲಿ ಗಂಟು ಹಾಕಿರೋದನ್ನು ಅವನು ನೋಡೋದೇ ಇಲ್ಲ. ಹಿಸ್ ಫುಟ್ ವಾಸ್ ಕ್ಯಾಚ್ ಇನ್ ಇಟ್ ಆ್ಯಂಡ್ ಓವರ್ ಹಿ ವೆಂಟ್ ಬಂಪ್ ಬಿಫೋರ್ ಹಿ ಕುಡ್ ಗೆಟ್ ಅಪ್. ಡ್ಯಾಡಿ ಹ್ಯಾಡ್ ಕ್ಯಾಚ್ ಹಿಮ್ ಆ್ಯಂಡ್ ವಾಸ್ ಕೋಲ್ಡಿಂಗ್ ಹಿಮ್. ಅವನು ನೋಡದೆ ಅವನು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಅಲ್ಲೇನಾಗುತ್ತೆ, ಅವನು ದಾರನ ನೋಡದೆ ಅದರಲ್ಲಿ ಸಿಕ್ಕಾಕೊಂಡು ಬಿದ್ದುಬಿಡ್ತಾನೆ. ಡ್ಯಾಡಿ ಹ್ಯಾಡ್ ಕ್ಯಾಚ್. ಅವನನ್ನು ಹೋಗಿ ಮೇರಿ ಜಾಕ್ ಡ್ಯಾಡಿ ಹಿಡ್ಕೋತಾರೆ. ಆ್ಯಂಡ್ ಸ್ಕಾಲ್ಡಿಂಗ್ ಹಿಮ್. ಅವನಿಗೆ ಚೆನ್ನಾಗಿ ಬೈತಾರೆ. ದಟ್ ಸ್ಕಾಲ್ಡಿಂಗ್ ಅಂದರೆ ಬೈಯೋದು, ಚೆನ್ನಾಗಿ ಬೈತಾರೆ. ದಟ್ ಮಾರ್ನಿಂಗ್ ಅಟ್ ಬ್ರೇಕ್ಫಾಸ್ಟ್ ಡ್ಯಾಡಿ ಸೆಡ್ ದಟ್ ಹಿ ವಾಸ್ ನಾಟ್ ಗೋಯಿಂಗ್ ಟು ಟೇಕ್ ಓಲ್ಡ್ ಶೆಲ್ಲಿ ಬ್ಯಾಕ್ ಟು ಮಿಸ್ಟರ್ ಬ್ರೌನ್. ನೀವು ಮಿಸ್ಟರ್ ಬ್ರೌನ್ ಹತ್ರಕ್ಕೆ ನಿಮ್ಮ ಶೆಲ್ಲಿ ಬ್ಯಾಗನ್ನ ತಗೊಂಡು ಹೋಗಬೇಡಿ, ಅದು ಹಿ ವಾಸ್ ನಾಟ್ ದ ಥೀಫ್. ಆ ಶೆಲ್ಲಿ ಬ್ಯಾಗು ನಿಜವಾದ ಕಳ್ಳ ಅಲ್ಲ. ಆಫ್ಟರ್ ಆಲ್ ಈ ಸೆಡ್ ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ನಾನು ಅದ್ರ ಬಗ್ಗೆ ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ಹಿ ಹ್ಯಾಸ್ ಸೇವ್ಡ್ ದ ರೆಸ್ಟ್ ಆಫ್ ಮೈ ಕ್ಯಾಬೇಜಸ್. ನನ್ನ ಕ್ಯಾಬೇಜಸ್ನೆಲ್ಲ ಅದೇನು ಮಾಡಿದೆ? ಕಾಪಾಡಿದೆ ಅಂತ ಹೇಳಿ ಅವ್ರ ಡ್ಯಾಡಿ ಹೇಳ್ತಾರೆ. ಒನ್ಸ್ ಅಗೇನ್ ಐ ವಿಲ್ ರೀಡ್ ಶೆಲ್ಲಿ ಬ್ಯಾಕ್. ಶೆಲ್ಲಿ ಬ್ಯಾಕ್ ವಾಸ್ ಎ ಟಾರ್ಟಾಯ್ಸ್. ಅದೊಂದು ಟಾರ್ಟಾಯ್ಸ್. ಹಿ ವಾಸ್ ಎ ವೆರಿ ಬಿಗ್ ಒನ್ ಟೂ ಆ್ಯಂಡ್ ಮೇರಿ ಆ್ಯಂಡ್ ಜಾಕ್ ವರ್ ಪ್ರೌಡ್ ಆಫ್ ಹಿಮ್. ದೇ ಆಲ್ವೇಸ್ ಪುಟ್ ಹಿಮ್ ಟು ಬೆಡ್ ಇನ್ ಎ ಬಾಕ್ಸ್ ಈಚ್ autumn and he slept throughout winter. Mary had made him a little blanket with his name on it, Shelley back, and she carefully covered him up with it. In spring he always woke up and crawled round his box. Then the children took him out and put him in the garden. He enjoyed playing with the children in the warm spring sunshine. One day Daddy was very angry with Shelley back. Your tortoise has eaten all my young pansy plants, said Daddy angrily. It's too bad. Then one day Daddy was angrier still. Shelley back had eaten his new cabbages. Now look here, children, said Daddy. I am not going to have Shelley back spoil the garden like this. You have to give him away. Mary and Jack were very unhappy. They went out into the garden and looked at the tortoise. Mary bent down to pat the tortoise on the head. Look, Jack, she said. He has a little hole in his shell. We will thread it with a long piece of string and tie the other end to a post. Then he can move round the garden but can't eat Daddy's cabbage. So they tied the tortoise to a post. Shelley back was quite happy, but Daddy was not. He kept saying that tortoise was still eating his cabbages. 2 or 3 go every day. He said, every morning when I go to look at my cabbages, a few are gone. Mary and Jack didn't know what to do. They tied up Shelley back more tightly, but the very next morning 2 more of Daddy's best cabbages were gone. I have told old Mr. Brown he can have the tortoise, Daddy said at breakfast. I will take him tomorrow. The next morning Daddy got up at 6 o'clock. He was standing at the window combing his hair when he saw small boy coming in quietly. He is after my cabbages, thought Daddy. The little thief, I will soon catch him.
He rushed out of the house, but the little boy saw him and with his hands full of cabbages, he returned to run. What do you think happened? The boy didn't see the string that tied up Shelly back. His foot was catched in it, and over he went. Bump! Before he could get up, Daddy had catch him and was scolding him. That morning at breakfast, Daddy said that he was not going to take old Shelly back to Mr. Brown. He wasn't the thief after all. He said, I am grateful to him because he has saved the rest of my cabbages. I hope you understood the prose, you understood the story. You also read 1 or 3 times, children. Thank you.